Pushpagiri, or popularly known as Kumara Parvata, is the trucker's paradise, and this is one of the highest peak of Karnataka, which cascades 2,700 meters at height. For this, we boarded a train from Bengaluru, hopped on a bus, had some breakfast, and then started our trek at 6:50 a.m. It is just a 15 minutes walk from the main street of Kukke Subramanya to the foothills of Kumara Parvata. The path to the peak consists of multiple terrains. In the beginning, we will be welcomed with the tropical rainforest, which has abundant water source along the path. Next is the merciful grassland. Along with that, there are steep slopes ahead, and then to reach the peak, we will have to crawl a rocky mountain. The initial few kilometers can be completed without any hassle. It's been 17 minutes. 1 kilometer ಹತ್ತಾಯಿತು, ಇನ್ನು 4 ಕಿಲೋಮೀಟರ್ ಇರೋದು. ಜಸ್ಟ್ ಫೋ ಗಿರಿಗದ್ದೆಗೆ ಜಸ್ಟ್ ಫೋ. ನಮ್ಮ ಹುಡುಗ ತುಂಬ ಸಿಂಪಲ್ ಆಗಿ ಕಷ್ಟ ಇದೆ. ಎಲ್ಲೋ ಫಾಲ್ಸ್ ಸೌಂಡ್ ಬರ್ತೈತೆ. ಫಾಲ್ಸ್ ತಾನೆ. ಎಲ್ಲ ಫ್ಲೋ ಆಗ್ತಿರುತ್ತೆ ಅಷ್ಟೇ. 2 ಕಿಲೋಮೀಟರ್ ಬಂದ್ವಿ 30 ಮಿನಿಟ್ಸಲ್ಲಿ. ವಾವ್, ಸೂಪರ್ ಅಲ್ಲ ಮಚ್ಚ. ಯಪ್. ಇನ್ ಜಸ್ಟ್ 3 more, ವಿದಿನ್ 9 we can reach. 1:30ವರೆಗೆ ಹೋಗ್ಬಿಡ್ತೀವಿ ಹಂಗಂದ್ರೆ. ಇಲ್ಲ ಆಮೇಲೆ ಹೋಗ್ತಾ ಹೋಗ್ತಾ ಇನ್ನೂ ಕಷ್ಟ ಇದೆ ಹತ್ತದ. ಮೇಲೆ ಹೋಗ್ಬಿಟ್ಟು ಸ್ಲೋ ಆಗ್ತೀವಿ ಬಾ. ಹೌದಾ? ಇಲ್ಲಿ ಓಡ್ತೀವಿ ಅಷ್ಟೇ ಇನಿಷಿಯಲ್. ಇದೇ ಥರ ಇದೆಯಾ ಹೆಂಗೆ ಅದು? ಇಲ್ಲ, ಇನ್ನೊಂದು 1 ಕಿಲೋಮೀಟರ್ 1.5 ಕಿಲೋಮೀಟ್ರಲ್ಲಿ ಗ್ರಾಸ್ಲ್ಯಾಂಡ್ಸ್. ಆಮೇಲೆ ಗ್ರಾಸ್ಲ್ಯಾಂಡ್ಸ್. ನೋಡ್ಕೊಂಡು 57 minutes and we have reached halfway mark. ಭೀಮನ ಕಲ್ಲಿಗೆ ಬಂದಿದ್ದೀವಿ. ಇನ್ನೂ 2.5 ಕಿಲೋಮೀಟರ್ ಅಂತ ಇಲ್ಲೇ ಹಾಕಿದ್ದಾರೆ. ಇಲ್ಲಿ ಲೀಚಸ್ನೆಲ್ಲ ತೆಕ್ಕೊಂಡು ಒಪ್ಪ ಏನಾದರೂ ತಿನ್ಬೇಕಾ ತಿಂಡಿ, ನೀರು ಕುಡಿಯೋದು ಕುಡಿದ್ವಿ. ಫಸ್ಟ್ 1 ಕಿಲೋಮೀಟರ್ ಸಾರಿಗೆ ಬಂದಿದ್ದೀವಿ. ಬೇಗ ಬಂದಿದ್ದೀವಿ, 1 hour ಒಳಗೆ ಬಂದಿದ್ದೀವಿ ಅಲ್ಲಿಗೆ. ಗುಡ್ ಪೇಸ್. ಮಗ ಹಾಕ್ಬೇಕಾ? ಮಗನೇ ನೀನೇ ಮಾಡಿದ್ದು ಅಂತೆ. ಇವತ್ತೇ ಹತ್ಬೇಕು ತಾನೆ, ಏನು ಮಾಡೋಕ್ಕಾಗುತ್ತೆ? ಓಪನ್ ಮಾಡೋದು ಶಾಸ್ತ್ರಿ. 2 ಕಿಲೋಮೀಟರ್ ಹತ್ಬೋದು ಅಂದ್ರೆ ನಟ್ಬಿಟ್ಟು ಚಾನ್ಸೇ ಇಲ್ಲ ಅಂತ. 3 ಕಿಲೋಮೀಟರ್ ಹತ್ಕೊಬಂದ. 3 ಕಿಲೋಮೀಟರ್ ಹತ್ತಿದೀವ. ಸಣ್ಣ ಇದು ಮಾಡು, ಸಣ್ಣ ಕಟ್ ಮಾಡಿ. 6:45 ಅಲ್ವಾ? ಚಿಕ್ಕದಾಗಿದ್ದು 7:45. ಅಲ್ಲ, ಇಲ್ಲೇ 1 hour ತೋರಿಸಿದೆಯಲ್ಲ, ನಾನು ಎಂಟ್ರೆನ್ಸಲ್ಲೇ ಆನ್ ಮಾಡಿದ್ದು ಸ್ಟಾಪ್ ವಾಚ್. As you get past Bhimanakallu, the path becomes more treacherous with steep slopes. You have an alternative route of mild slope along the path. Here is where you get first glimpse of the beauty of Kumara Parvata trek. 3.5 kilometers within 1 hour 35 minutes. ಇನ್ನೊಂದು 20 ನಿಮಿಷದಲ್ಲಿ we can reach ಭಟ್ರ ಮನೆ. Look at this view. The camera will not do the justice for these views. You have to experience it by yourself. ಬನ್ನಿ, ಇಲ್ಲಿ ಇವನು ಹಿಂಗೆ ಹೇಳಿ ಟಾಂಟ್ ಮಾಡ್ತಾನೆ. ಬನ್ನಿ, ಯು ಎಕ್ಸ್ಪೀರಿಯನ್ಸ್ ಯೋರ್ ಸೆಲ್ಫ್. We have reached ಭಟ್ರ ಮನೆ. ನೋಡ್ಬೋದು, ಟೈಮ್ ಇಸ್ 9:30. 2 hours 40 minutes ತೊಗೊಂಡಿದ್ದೀವಿ ಹತ್ತಕ್ಕೆ. ಯಾರು ಗುರು 5 hour ಅಂತಾರೆ ವಿತ್ ಬ್ರೇಕ್ಸ್. We have done it
within 2 hours 40 minutes. So it's possible to come within 3 hours. ಎಲ್ಲ ಅಲ್ಲ ಇದ್ರೂ ನೆಟ್ವರ್ಕ್ ಇಲ್ಲ. ನೆಟ್ವರ್ಕ್ ಇದೆ ಅಲ್ಲ ಕಾಲ್ ರಿಸೀವ್ ಮಾಡೋಕ್ಕೆ ನೆಟ್ವರ್ಕ್ ಇಲ್ಲ ಅವ್ರಿಗೆ. ನಾನು 2-3 ಬ್ಯಾಚ್ ಮೋಸ ಮಾಡ್ತು, ಅದಕ್ಕೆ ಮೇಲೆ ಅಂತ ತೆಗೆದಾಕಿದೆ ಬೆಳ್ಳೆ ಬೇಡ. ಒಳ್ಳೆ ಕೆಲಸ. ಹಾಂ ಸುಮ್ಮನೆ ಕಳಿಸೋದು ಏನು ಬಂದಿಲ್ಲ. ಈಗ ರೀಸೆಂಟಾಗಿ ಒಂದು 15 ದಿನ ಹಿಂದೆ ತಗೊಂಡಿರ್ತಾರೆ, ಎಲ್ಲ ಮಾಡಿರ್ತಾರೆ. ಟೈಮ್ ಇಸ್ 10-12. ಒಂದು 40 ಮಿನಿಟ್ಸ್ ಇದ್ವಿ, ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ತಿಂದು ಮತ್ತೆ ಇನ್ನೊಂದು ರೌಂಡು. ಯಾರ್ ಹೆಡಿಂಗ್ ಟುವರ್ಡ್ಸ್ ಫಾರೆಸ್ಟ್ ಆಫೀಸ್. ಇಲ್ಲಿಂದ ಫಾರೆಸ್ಟ್ ಆಫೀಸ್ ಜಸ್ಟ್ 10 ಮಿನಿಟ್ಸ್ ಅವೇ. ಕ್ಯಾನ್ ಸಿ ಇದೇ ಭಟ್ರ ಮನೆ, ಆಗ ತೋರಿಸಿದ್ನಲ್ಲ ಅವರೇ ಭಟ್ರು. ಎಲ್ಲೂ ಇದಿಲ್ವಲ್ಲ, ವಿ ಹ್ಯಾವ್ ಟು ಜಸ್ಟ್ ಫಾಲೋ ದಿ. ಹೋಗ್ತಾ ಇದ್ರೆ ನಿಮಗೆ ಇಲ್ಲೊಂದು ಕಾಣುತ್ತೆ. 5 ಜನ ಬಂದಿದ್ದಾರಾ? ಹಾಂ, 5 ಜನ ಇಲ್ಲೇ ರೀ ಸರ್. ಬಂದು ಎಂಟ್ರಿ ಮಾಡ್ತೀನಿ. ಇವ್ರು ಶೂಟ್ ಮಾಡ್ಬಿಡಿ. ಇವ್ರು ಒಟ್ಟಿಗೆ ಬಿಲ್ ಮಾಡಿ. ಒಂದಾಯ್ತಾ ಅಷ್ಟೇ? ನಿಮ್ಮದು 700 ಫೀಸು, 500 ಪ್ಲಾಸ್ಟಿಕ್. ಇದು ನಿಧಾನ ಇವ್ರದ್ದು ಎಷ್ಟು ಹೇಳಿ? 10 ಪ್ಲಾಸ್ಟಿಕ್ 2 ಬಾಟ್. Here is where you can pitch in your tent, and the other place is near Battaramane. 350 rupees is the trekking charge which we have to pay in the forest office, along with a deposit of 500 rupees for the small group and 1000 rupees for the large group for carrying plastic. ಸೆವೆನ್ ಕಿಲೋಮೀಟರ್ಸ್ ಆಯಿತು. ಸೆಕೆಂಡ್ ವ್ಯೂ ಪಾಯಿಂಟ್ ಕ್ರಾಸ್ ಮಾಡಿದ್ವಿ. ವಿ ಹ್ಯಾವ್ ಡಂಪ್ಡ್ ಮೋಸ್ಟ್ ಆಫ್ ಅವರ್ ಲಗೇಜ್ ಇನ್ ಭಟ್ರ ಮನೆ. ಇವಾಗ ಸ್ವಲ್ಪ ಊಟ ಮಾಡೋವಂಥದ್ದು, ಪ್ರೋಟೀನ್ ಬಾಕ್ಸು, ಫ್ರೂಟ್ಸ್, ವಾಟರ್, ವಿ ಆರ್ ಕ್ಯಾರಿಂಗ್ ದಟ್ಸ್ ಆಲ್. ಅಲ್ಲಿ ನೋಡ್ಬೋದು, ಆ ಬೆಟ್ಟ ದಾಟಿದ ತಕ್ಷಣ ಕಲ್ಲು ಮಂಟಪ. Once you wade through the grasslands and second viewpoint, the mountains open up and you can have a glimpse of the beauty of Western Ghats. ಯಾವುದೋ ಸಿಗ್ನಲ್ ಸಿಗ್ತಿರೋದು? ಜಿಯೋ ಜಿ ಬರ್ಕೆ. We have arrived at Kallu Mantapa. Time is 12:07. 8.4 kilometers ಆಯಿತು ಕೆಳಗಿಂದ. 5 hours 16 minutes. 16 minutes with all the breaks, including the break we took in Battaramane. Everyone fine? We will make it within 2 more hours. After Kallu Mantapa, the slopes become more serious and the sun doesn't show any mercy till Sheshaparvata. We left Kallu Mantapa around 12:30. ಸ್ವಲ್ಪ ರಿಫ್ರೆಶ್ ಆದ್ವಿ, we relaxed over there. Now again we started. ಇನ್ನೇನು ಸ್ವಲ್ಪ ದೂರ ಅಷ್ಟೇ. You can see
ಅಲ್ಲಿ ಮೇಲೆ ಹತ್ಬೇಕು ಇವಾಗ. ಇಟ್ಸ್ ಪ್ರಿಟಿ ಸ್ಟೀಪ್ ನೋಡಿ ಹೆಂಗಿದೆ. ಕಲ್ಲುಮಂಟಪದಿಂದ ಇಟ್ಸ್ ಕಂಪ್ಲೀಟ್ಲಿ ಸ್ಟೀಪ್. ಅಟ್ಲೀಸ್ಟ್ ಇಲ್ಲದೆ ಆಕಾಶ ಇದೆ ಇಲ್ಲದೆ ಲೇಟರ್ ಇಟ್ಸ್ ನಾಟ್ ಸೊ ಡಿಫಿಕಲ್ಟ್. We are more than halfway done, almost 70-75%, because that's Shesha Parvata. 9 kilometers, 6 hours, 14 minutes. 9 ಕಿಲೋಮೀಟರ್ ಆಯ್ತಾ? ಇನ್ನೂ 3 ಇದೆ. Time is 1:05. Look at our faces. Completely tired. It's been 6 hours 45 minutes since we started climbing. 9.3 kilometers. Shesha Parvata. We have crossed Shesha Parvata. 7 hours, 6 hours, 59 minutes, 9.7 kilometers. ಇವಾಗ ನೆಕ್ಸ್ಟ್ ಕುಮಾರ ಪರ್ವತ. ಅಲ್ಲಿ ಮಗ ಹಾಂ ಅಲ್ಲಿ ಆ ಬಂಡೆನೇ ಹತ್ಬೇಕಾಗಿರೋದು. ಹಾಂ ಅಲ್ಲಿ ಕುಮಾರ ಪರ್ವತ, ಶೇಷ ಪರ್ವತ ಆಗೋಯ್ತು. ಇವಾಗ ನೆಕ್ಸ್ಟ್ ಅಲ್ಲಿಗೆ ಹೋಗ್ತೀವಿ. ಈ ಕಾಡನ್ನ ಇಳಿದು ವಾಟರ್ ಸೋರ್ಸ್ ಇದೆ. ಅಗೇನ್ ಯು ಕ್ಯಾನ್ ಹ್ಯಾವ್ ಸಮ್ ವಾಟರ್ ಇನ್ ಸ್ಟಾರ್ಟ್. ಇಟ್ಸ್ ಜಸ್ಟ್ 1 kilometer ಫ್ರಮ್ ಹಿಯರ್. ಮ್ಯಾಕ್ಸ್ 45 minutes ಮೇ ಬಿ. 100% ಜಾಸ್ತಿ ಇದೆ ಅವನು ಹೇಳಿದ ಪ್ರಕಾರ. ಜಾಸ್ತಿ ಇಸ್ ನಾಟ್ ಎಷ್ಟಿದೆ? ಮೋರ್ ದೆನ್ 1. ಮೋರ್ ದೆನ್ 1.5 ಮಿನಿಮಮ್. 1 mile. 100%. ಸೊ 9.7 ಆಗಿದೆ. 12 ಅಂತ ಕ್ಯಾಲ್ಕುಲೇಟ್ ಮಾಡಿದ್ರು ಅಷ್ಟೇ ಆಯ್ತು. ನೋಡಿದೆ ಹಾಂ 2:10 ಶೇಷ ಪರ್ವತ ಇಳಿತಿದ್ದೀವಿ. ಇಲ್ಲಿ 1 kilometer ಅಂತ ಹಾಕಿದ್ದಾರೆ. ಪುಷ್ಪಗಿರಿ ಪೀಕ್ 1 kilometer. We are now descending to the forest. ಸ್ವಲ್ಪ ದೂರ. We'll be done. After Shesha Parvata, again we descend to the tropical rainforest for few kilometers, and then we have to crawl past the rocky terrain to reach the peak. We made it within 30 minutes from Shesha Parvata. ಇದು ಪೀಕು. ಅಲ್ಲಿ ಕೆಳಗಡೆ ಎಲ್ಲ ಮಲ್ಕೊಂಡಿದ್ರು ಅಂತ we thought that was the peak. 10.97 kilometers. So 11 ಆಯಿತು ಪೀಕ್ಗೆ. ಸೊ 11 up and down, 22 kilometers. It's possible.
Time is 3:28. We are descending in 3:15 ಆದ್ಮೇಲೆ ಬಿಟ್ವಿ. ಇಲ್ಲಿಂದ 3.5 hours we can be down. 4:15 or 4:17 ಶೇಷ ಪರ್ವತದಿಂದ ಕೆಳಗಿಳಿತಿದ್ದೀವಿ. You can see the fog behind me. The descent will always take a toll on your knees as well as ankles, so be extra cautious. Once you come back to the forest checkpost, they check all the plastic items which you had taken. If any one of the plastic items is missing, all your deposit will not be returned. 12 hours and around 17 kilometers done with today. ನಾಳೆ ವಾಪಸ್ ಕೆಳಗಿಳಿದ್ವಿ and we'll be back to Bangalore again.